ಎಲ್ರಿಗೂ ನಮಸ್ಕಾರ. ಕೆಲವ್ರನ್ನ ನೋಡಿದ್ರೆ ಹಿಂಗ್ ಬದುಕ್ಬೇಕಪ್ಪ ಅಂತ ಅನ್ಸುತ್ತೆ, ಇನ್ನ ಕೆಲವ್ರನ್ನ ನೋಡಿದ್ರೆ ಹೆಂಗ್ ಬದುಕ್ತಿದಾರಪ್ಪ ಅಂತ ಅನ್ಸುತ್ತೆ, ಇನ್ನೂ ಕೆಲವ್ರನ್ನ ನೋಡಿದ್ರೆ ಏನ್ ಬದುಕಪ್ಪ ಇದು ಅಂತ ಅನ್ಸುತ್ತೆ. ಯಾರು ಹೇಗೆ ಬದುಕಿದ್ರು ಬದುಕಿರೋ ಎಲ್ರನ್ನೂ ನಗ್ಸೋದಕ್ಕೆ ನಾವು ಬಂದೇ ಬರ್ತೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್. ಈ ಸೂಪರ್ ಫೈನ್ ಫೆಂಟಾಸ್ಟಿಕ್ ಮಾರ್ವಲಸ್ ಎಕ್ಸ್ಟ್ರಾರ್ಡಿನರಿ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಆತ್ಮೀಯ ಜಜಸ್ಗಳನ್ನ ವೆಲ್ಕಮ್ ಮಾಡೋಣ. ಮಾತಲ್ಲಿ ಗುರಿ ತಪ್ಪದ ಹಮ್ಮೀರ, ಕನ್ನಡಿಗರ ಮನಸ್ಸಿನಲ್ಲಿ ಅಜರಾಮರ ಗೋರು ಕಿರಣ್ ಸರ್ಗೆ ವೆಲ್ಕಮ್. ಸೌಂದರ್ಯಕ್ಕೆ ಒಡತಿ, ಮುದ್ದು ಮುಖದ ಸುಂದರಿ ರಚಿತಾ ರಾಮ್ಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ಕೊಟ್ಟ ಮಾತು ಇಟ್ಟ ಗುರಿ ಮಾಡೋ ಪಂಚು, ಯಾವುದನ್ನೂ ತಪ್ಪಿಸದ ಗುರಿಕಾರರು ನನ್ನ ಶಿಷ್ಯ ವೃಂದರಾದಂತ ಬಾಯ್ಸ್ ಅಂಡ್ ಗರ್ಲ್ಸ್. ಏನೇ ಹೇಳಿ, ಈ ಬ್ಯಾಚುಲರ್ ಲೈಫ್ ಅಂದ್ರೆ ಬಹಳ ಚಂದ ರೀ. ಅದೊಂಥರ ಬೌಂಡ್ರಿ ಇಲ್ದಿರೋ ಜೀವನ, ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ. ಈ ಸ್ಕಿಟ್ಟಲ್ಲಿರೋ ಹುಡುಗರನ್ನ ನೋಡ್ತಾ ಇದ್ರೆ ನನಗೆ ನನ್ನ ಆ ದಿನಗಳೆಲ್ಲ ನೆನಪಾಗ್ತದೆ. ನೀವು ನಿಮ್ಮ ಆ ದಿನಗಳನ್ನೆಲ್ಲ ನೆನಪು ಮಾಡ್ಕೊಂಡು ಈ ಸ್ಕಿಟ್ ನೋಡಿ ಬನ್ನಿ. ನಮ್ಮ ಸುರಕ್ಷತೆಯಲ್ಲಿ ನಾವು ಇರ್ಬೇಕು. ಯಾರೇ ಪಟ್ಟ ಪಾಲಳ್ಳಿ ಪಂಪೋದು ಸುರಂದ ಮಂಟೆ ಮಂಟೆ ಮೈಸೂರು ಮೈಸೂರು ಮೈಸೂರು. ಏ ಹೆಂಗ ಸೊಳ್ಳ ಒಳಗೆ ಬರ್ರ ಇನ್ನೂ ರಸ್ತೆ ಒಳಗೆ ಬರ್ರವಾ ಒಳಗೆ ಬರ್ರ. ನನ್ನ ಮಗ ಬಸ್ ಕ್ಲೀನರು ರೂಮಲ್ಲಿ ಸೇರ್ಸ್ಕೊಂಡಿದ್ರೆ ತಪ್ಪಾಯ್ತು. ಹೆಂಗ ಸೊಳ್ಳ ಒಳಗೆ ಬನ್ನಿ ಅಂದ್ರೆ ಬೆಡ್ಶೀಟ್ ಒಳಗಡೆ ಬರ್ತಾರ. ಅವ್ನ್ ಬಸ್ ಪಂಚರ ಕೆಟ್ಟ ನಿಂತಾಗ್ಲೂ ಈ ಊರ ಹೆಸರು ಹೇಳ್ತಿದ್ದ, ಅದಕ್ಕೆ ಅವ್ರ ಓನರ್ ಕಿತ್ತಾಕ್ಬಿಟ್ರು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಬಂದ ನೋಡು ಪೈಲ್ವಾನ್, ಬಂದ ನೋಡು ಪೈಲ್ವಾನ್. ನೋಡಕ್ಕೆ ಒಳ್ಳೆ ಕಿತ್ತೋಗಿರೋ ಐವಾನ್ ಇದ್ದಂಗ ಅವನೇ ಪೈಲ್ವಾನ್ ಅಂತೆ ಪೈಲ್ವಾನ್. ವರಲಕ್ಷ್ಮಿ ಶೋಭಲಕ್ಷ್ಮಿ ಮಾಲಿಕ ಏ ಅಂಜಲಿ ಸುಮ್ಮನೆ ರೇ, ಇವತ್ತಾನೆ ಬಂದಿದೆ, ಒಂದ್ 2 ದಿನ ಸುಮ್ಮನೆ ಇರು. ಹೊಡಿಬೇಡ, ನೋವಾಗುತ್ತೆ ಅಂಜಲಿ. ಅಯ್ಯೋ ರಾಮ, ಏನಾಯ್ತಾ? ಅಲ್ಲ ಮಗ, ಅಂಜಲಿ ಕಣ್ಣು ನೋಡಿದ್ಲು. ಯಾವ ಕಣ್ಣು? ಈ ಕಣ್ಣಲ್ಲ ಕಣ, ಕನ್ಸಲ್ಲಿ ಹಿಂಗ್ ಕಣ್ಣು ನೋಡ್ದು ಹಿಂಗ್ ಅಂದ್ಲು. ಹೋಗ್ಬೇಕಾಗಿತ್ತು, ಹೋಗ ನಾನು ಅಷ್ಟಲ್ಲಿ ಹೇಳ್ಸ್ಬಿಟ್ರಲ್ಲ ನೀವು. ನಾನ್ ಸುಂದರವಾಗಿರೋದೇ ತಪ್ಪು ಮೇಡಮ್, ಕನ್ಸಲ್ಲೆಲ್ಲ ಬರೋ ಹುಡುಗಿಯರೇ ಬರ್ತಾರೆ. ಟೈಮ್ ಎಷ್ಟಾಯ್ತು? 6:30. 6:30 ಆಗೈತಿ. ಇವ್ನು ಯಾವನ್ ಹೋಗ ಬೇಗ. ಬಾಬಾ ಯಾರೋ ಕಾಣೆ ಬೇವಾ, ಬೆಳಿಗ್ಗೆ 5:30 ಆಗ್ತಿದ್ದಂಗೆನೆ ಫೋನ್ ಮಾಡ್ತಾರೆ. ನಾನು ರಿಸೀವ್ ಮಾಡ್ತೀನಿ, ಮಾತಾಡಿ ಕೇಳಿಲ್ಲ ಬಾಬಾ. ಯಾರವ್ರು? ಯಾರು ಅಂತ ಗೊತ್ತಿಲ್ಲ ಬಾಬಾ. ಎಷ್ಟಲ್ಲ ಅಂತ ನಾನು ಫೋನ್ ರಿಸೀವ್ ಮಾಡ್ತೀನಿ ಮಾತಾಡಲ್ಲ. ಆ ಮೊಬೈಲಲ್ಲಿ ಏ ರಾಮ್ ಅಂತ ಏನೋ ಬರ್ದಿತ್ತು ಮಾವ. ಅದು ಏ ರಾಮ ಅಲ್ಲ ಕಣ, ಅಲಾರಾಮ್. ಹೌದಾ? ಅಯ್ಯೋ ಹೋಲಿ ಬಿಡು. ರೆಡಿ ಅಣ್ಣ? ನಾನ್ ರೆಡಿ. ಶುರು ಮಾಡೋಣ? ನಾನು ರೆಡಿ ಆಗಿಲ್ಲ. ಏನೋ ನೀನು ಬೆಳಿಗ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನು? ಬೆಳಿಗ್ಗೆ ಇದನ್ನ ತಂದಿದೆಯಲ್ಲೋ. ಏ ನಿನ್ಗೆ ಏನೋ ಬಂದೈತೆ ನಿನ್ಗೆ ದೊಡ್ಡಾಗ, ಬೆಳಿಗ್ಗೆನೆ ಮಡಿಕ ಕೂತಿದ್ಯಲ್ಲ, ಇದ್ ನಾನು ನಿನ್ಗೆ ಒದ್ದಾಕ್ಬಿಡ್ತೀನಿ ನಾಯಿ ನನ್ನ ಮಗನೇ. ನಿನಗೆ ಕಾಮನ್ ಸೆನ್ಸ್ ಇಲ್ವೇನಾ? ಇಲ್ವಾ? ಯಾಕೆ ತಂದೆ ಇದನ್ನ? ಹೋಗ್ಲಿ ಬಿಡು ಮಗ. ರಮ್ ಯಾಕೋ ತಂದೆ? ಸಾರಿ ಮಗ, ಗೊತ್ತಾಗಿಲ್ಲ. ವಿಸ್ಕಿ ತರ್ಬೇಕಿತ್ತು. ಗ್ಲಾಸ್ ಎತ್ಕೊಬರ. ಯಾಕ ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚು ತುಳಿತಕ್ಕೆ ಒಳಗಾಗಿರೋದು ಯಾವ್ದು ಗೊತ್ತೇನ? ಯಾರು? ಚಪ್ಲಿ. ಬೇಗ ಮಗ, ಇವ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಕಣ. ನಾನು ಚೆನ್ನಾಗಿ ಹಾಕ್ತೀನಿ. ಮುದ್ದಾರು ಒಮ್ಮೆ ನನ್ನ ಆಯು
ಇದೇನೋ ಇದು ಸೌಂಡ್ ಹಿಂಗ್ ಬರ್ತಾ ಇದೆ ಗ್ಲಾಸ್ ಮೈಕ್ ಹಾಕಿದಾರ ಅದಕ್ಕೆ ನಾನೇ ಕೊಟ್ಕೊತಾವನಿ ಸೌಂಡ್ ಮಾಡ್ಬೇಡ. ಯಾಕೆ ನಾನು ಕುಡಿಯೋದು ಯಾರಿಗೂ ಕೇಳಿಸ್ಬಾರ್ದು. ಇನ್ನು ಗುರು ಸರ್ ಚೆನ್ನಾಗಿ ಮಾತಾಡ್ತಾರೆ ಒಂದ್ಸರಿ ಕೇಳದ ಹೌದಾ? ನಿಂಗ ಇದೇ ಮೈಕ್ ಅನ್ಕೋ ಈ ಗುರು ಸರ್ ಕಮೆಂಟ್ಸ್ ಹೆಂಗ್ ಕೊಡ್ತಾರೆ ಹೇಳು ಓಕೆ ಲಘು ಇಸ್ ಸೂಪರ್. ನೀನ್ ಇದೆಲ್ಲ ಅದೆಲ್ಲಿಂದ ಉಳಿಯುತ್ತೋ ಈ ಟ್ಯಾಲೆಂಟ್ ಇಸ್ ಅಲ್ಟಿಮೇಟ್. ಏನು ಇವನು ರೆಡಿ? ಎಣ್ಣೆ ಎಲ್ಲ ಸುರಿದೋಯ್ತಲ್ಲೋ ನೀವಿಂತ ಕಿತ್ತೋದ್ ನನ್ ಮಕ್ಳು ಅಂತ ಮುಂಚೆನೆ ಗೊತ್ತಿತ್ತು ಅದಕ್ಕೆ ಇನ್ನೊಂದ್ ಬಾಟ್ಲು ತಂದಿಟ್ಟಿದ್ದೀರಿ ಈ ನನ್ನ ಮಗ ಕಿತ್ತೋದನಂತ ಗೊತ್ತಿದ್ದೆ ನಾನು ಚೆಲ್ಲಿದ್ದು ನಾನು ಜಿತೇಂದ್ರ, ನೀನು ಸಿರುದೇವಿ. ನಾನು ಜಿತೇಂದ್ರ. ಹೇಳ್ಬಿಡ್ತು ಜಿತೇಂದ್ರ. ಏನು ಇದು ಇಷ್ಟು ಸೂಪರ್ ಆಗಿದೆ? ಫಾರಿನ್ ಅಲ್ಲ ಇವರಿಂದು ಓಕೆ ಆರ್ ಯು ರೆಡಿ? ಯಸ್ ಆರ್ ಯು ರೆಡಿ? ರೆಡಿ ರೆಡಿ? ರೆಡಿ ಕುಡಿಯ ಕರೆಕ್ಟ್ ಟೈಮ್ ಬಂದ್ಬಿಡ್ತೀಯ ಬೇಡ ಒಂದ್ ಪೆಗ್ಗಾಕೋ ಅದೇನಾದ್ರೂ ಇದೆಯೇನೋ? ಏನಣ್ಣ? ಅದು ಇದೆಯೇನೋ? ಏನಣ್ಣ? ನಿನಗಿದೆಯೇನೋ? ಅದು ಚೆಕ್ ಮಾಡ್ಬೇಕಣ್ಣ. ನಿಜವಾಗ್ಲೂ ಕುಡಿಬೇಕು. ಯಾಕ್ರೋ ಕುಡಿತಾ ಇದ್ದೀರಾ? ಈ ಕುಡ್ತದಿಂದ ಏನಾಗತ್ತೆ ಅಂತ ಅಂದ್ರೆ ಗೊತ್ತೇನೋ ನಿಂಗೆ? ನಾನೇನಂತ ಕುಡ್ಕಲ್ಲ ಈ ನನ್ನ ಮಕ್ಳೇ ಕುಡುಕ್ರು ಯಾರಾದ್ರೂ ಕುಡಿಲಿ, ಡ್ಯಾಮೇಜ್ ಆಗೋದು ಲಿವರ್ ಕೂಡ. ನಿಮ್ಮಲ್ಲೇ ಒಬ್ಬನಿಗೆ ಏನಾಗಿದೆ ಅನ್ನೋದು ಗೊತ್ತೇನೋ? ಹೌದಣ್ಣ ಕಾರ್ತಿಕ್ಗೆ ಲಿವರ್ ಡ್ಯಾಮೇಜ್ ಆಯ್ತು ಕುಡ್ದು ಕುಡ್ದು. ಕಾರ್ತಿಕ್ಗೆ ಲಿವರ್ ಡ್ಯಾಮೇಜ್ ಆಗಿದೆ ಕಣ್ರು. ನೀವು ಹಿಂಗೆ ಕುಡಿತಾ ಇದ್ರೆ ಅದು ಹೋಗೇ ಬಿಡುತ್ತೆ ಕಣೋ. ಲೋಕಲ್ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ತದೆ ಇನ್ನೇನದ್ದಣ ಬ್ರಾಂಡೆಡ್ ಕುಡಿಬೇಕದಕ್ಕೆ ನೋಡಲ್ಲಿ ಫಾರಿನ್ ಬಾಟ್ಲು ಮನುಷ್ಯನ ದೆವ್ವ ನೋಡಿ ನೋಡು. ಈ ಕುಡಿಯೋದು ಬಿಟ್ಬಿಟ್ರು. ಅವನೊಬ್ಬ ಸಾವು ಬದುಕಿನವ್ರೆ ಹೋರಾಡ್ತಾ ಇದ್ದಾನೆ. ನೀವಿಲ್ಲಿ ಕುಡಿದು ಮಜಾ ಮಾಡ್ತಾ ಇದ್ರಲ್ಲ, ಈಗ್ಲಾದ್ರೂ ಅರ್ಥ ಮಾಡ್ಕೊಟ್ರು. ನಿಮ್ಮ ತಂದೆ ತಾಯಿ, ಹೆತ್ತ ತಂದೆ ತಾಯಿ ಏನಾಗ್ಬೇಡ. ಹೌದಣ್ಣ ಅದು ನಿನ್ನ ಬಾಯಲ್ಲಿ ಈ ಮಾತು ಬಂತಲ್ಲ ಅಣ್ಣ. ಆಯ್ತಣ್ಣ ಇನ್ಮೇಲೆ ಕುಡಿಯೋದು ಬಿಟ್ಬಿಡ್ತೀವಣ್ಣ. ನೋಡ, ನಿಜವಾಗ್ಲೂ ನೀನ್ ಗಂಡಸೆ ಆಗಿದ್ರೆ ಒಂದು ದಿನ ಕುಡಿಯೋದ್ ಬಿಡ ನೋಡತ್ತೀನಿ. ಬಿಡ್ತೀನಿ ಅಣ್ಣ. ಏನ್ ಬಿಡ್ತೀಯ? ಕುಡಿಯೋದನ್ನ ಬಿಡ್ತೀನಿ. ಕುಡಿಯೋದನ್ನ ಬಿಡ್ತೀನಿ ಅಣ್ಣ. ಆಯ್ತಣ್ಣ ಕುಡಿಯೋದು ಬಿಟ್ಬಿಡ್ತೀನಿ. ಬಿಟ್ಟು ನೋಡ್ರಿ, ಆಮೇಲೆ ಬರ್ತೀನಿ. ಆಯ್ತು ಆಯ್ತು. ಇದ್ದಕ್ಕಿದ್ದಂಗೆ ಬಂದು ಕುಡಿಯೋದು ಬಿಡು ಅಂತ ಹೇಳ್ಬಿಟ್ಟು ಹೋದ್ನಲ್ಲ. ಇಸ್ ಇಂಪಾಸಿಬಲ್. ಏ ಅದು ಇಂಪಾಸಿಬಲ್ ಕಣ. ಏನ್ ಗೊತ್ತಾ, ಈ ಕುಡಿಯೋದು ಬಿಡ್ಬೇಕು ಅಂದ್ರೆ ಯಾರಾದ್ರೂ ನಮ್ಗೆ ಇಷ್ಟ ಆಗಿರ್ತಾರಲ್ಲ ಅವ್ರ ಮೇಲೆ ಆಣೆ ಮಾಡಿದ್ರೆ ಆರಾಮಾಗಿ ಬಿಟ್ಬಿಡ್ಬೋದು. ಹೌದಾ? ಹಾಗಾದ್ರೆ ನನ್ ಸುಸ್ಸು ಮೇಲೆ ಆಣೆ. ನಮ್ ಸುಷ್ಮಿತಾ ಮೇಲೆ ಆಣೆ. ನಾ ಇನ್ಮೇಲಿಂದ ಕುಡಿಯಲ್ಲ. ನಾನು ಅಷ್ಟೇ ಕಣ. ಜಗಪ್ಪನ ಮೇಲೆ ಆಣೆ ಮಾಡ್ತಾ ಇನ್ಮೇಲೆ ಕುಡಿಯಲ್ಲ. ಮತ್ ನೀನು? ನೀವಿಬ್ರ ಮೇಲೆ ಆಣೆನ ಕುಡಿಯಲ್ಲ. ಅದೆಲ್ಲ ಬೇಡಪ್ಪ. ಪ್ರಾಮಿಸ್ ಪ್ರಾಮಿಸ್ ಮಾಡು. ಪ್ರಾಮಿಸ್ ಕಣ ಕುಡಿಯಲ್ಲ. ನಾನು ಪ್ರಾಮಿಸ್ ಕುಡಿಯಲ್ಲ. ಇದೇನು ಕೆಳಗಡೆಯಿಂದ ಮಾಡ್ತಾ ಇದ್ದೆ? ಕೆಳಗಡೆಯಿಂದ ನಾನೇ ಮಾಡೋದು. ಸರಿ ಮಗ, ಇದೆಲ್ಲ ಬಿಸಾಕ್ ಬರ್ತೀನಿ ಕಣ. ನೋಡ ಅಲ್ಲೆಲ್ಲ ಬಿಸಾಕ್ಬಿಟ್ಟು ನಾನು ಎಣ್ಣೆ ಬಿಟ್ಟಿದ್ದೀನಿ ಅಂತ ದೊಡ್ಡದಾಗಿ ದರ್ಪ ತೋರಿಸ್ಕೊಳ್ಳೋದಲ್ಲ. ಎಣ್ಣೆನ ಮುಂದೆ ಇಟ್ಕೊಂಡು ಎಣ್ಣೆ ಬಿಡೋದ್ ಬಿಡ್ಬೇಕು. ಅವಾಗ ಅದು ತಾಕತ್ತು ಗಂಟಿಸ್ತಾನ ಅಂತ ಹೇಳೋದು. ಹಾ. ಎಣ್ಣೆ ಇಲ್ಲೇ ಇರ್ಲಿ ಕಣ, ಇಲ್ಲೇ ಇರ್ಲಿ. ಕುಡಿಯೋದೇ ಬೇಡ 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 ಬಾಯ್. ಬೇಡ.
ನೀ ಯಾಕ ಬಂದೆ? ನಾನು ಯಾಕೆ ಬಂದ್ರೆ ಬಾಯಾರಿಕೆ ಆಗ್ತೈತಲ್ಲ ನೀರು ಕುಡಿನ ಅಂತ ಬಂದೆ. ನೀನ್ ಯಾಕೆ ಬಂದೆ? ನಾನು ಸೋಡಾ ತಗೊಂಡ್ ಹೋಗಕ್ ಬಂದೆ. ನೀನಲ್ಲ ಕಣ ಆ ನನ್ನ ಮಗ ನಿಜವಾದ ಗಂಡಸು ಅಂದ್ರೆ. ಮೊದ್ಲು ಕೆಳಗ್ ನೋಡು. ನೀನ್ ಯಾಕೆ ಬಂದೆ? ಅಲ್ಲ ನೀನ್ ನೀರ್ ತಗೊಂಡ್ ಹೋಗಕ್ ಬಂದೆ, ಸೋಡಾ ತಗೊಂಡ್ ಹೋಗಕ್ ಬಂದ, ಮಿಕ್ಕಿರೋದೇನು ಎಣ್ಣೆ ತಗೊಂಡ್ ಹೋಗಕ್ ಬಂದೆ. ಎಣ್ಣೆ ಯಾವ್ದೇ ಕಾರಣಕ್ಕೆ ಕೊಡಂಗಿಲ್ಲ. ಕೂತ್ಕೊಂಡ್ರಿ, ಇಲ್ಲೇ ಕೂತ್ಕೊಂಡ್ರ. ಎಣ್ಣೆ ನೋಡ್ಕೊಂಡು ಯಾರು ಕುಡಿಬಾರ್ದು ಅಷ್ಟೇ. ಹೌದಾ? ಬಾಯಾರಿಕೆ ಆಗ್ತೈತಲ್ಲ ನೀರು ಯಾವ್ದು ಎಣ್ಣೆ ಯಾವ್ದು ಅಂತ ಗೊತ್ತಾಗಿಲ್ಲ. ಹೌದಾ? ಹೋಯ್ತಾನಲ್ಲ. ಕಾಲ ತುಂಬಾನೇ ಕೆಟ್ಟೋಯ್ತು ನನ್ನಂಥ ಡೀಸೆಂಟು ಗಂಡಸರು ನಿನ್ನಾಣೆ ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲ ಇಲ್ಲ ಇಲ್ಲ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ಲೇನಾ? ನೆಕ್ಕಬಿಡು ಬಂದು. ನೋವಾಗ್ತದೆ ಆಗುತ್ತೆ. ಯಾಕೆ ಹೋಗಿ ಕಳಕ್ ಹೋಗಿದ್ದೆ ನೀನು? ಇರ್ಲಿ ನೋಡ, ಈ ನೋವು ಕಡಿಮೆ ಆಗಿ ನಾನೊಂದು ಕತೆ ಹೇಳ್ತೀನಿ ನೋಡು. ಇದು ಟ್ರ್ಯಾಕ್ಟರ್. ಈ ಕಡೆ ಒಂದು ಮರಳಿನ ಗುಡ್ಡೆ ಇರುತ್ತೆ, ಈ ಕಡೆ ಒಂದು ಮರಳಿನ ಗುಡ್ಡೆ ಇರುತ್ತೆ. ಎರಡು ಈ ಟ್ರ್ಯಾಕ್ಟರ್ ಒಳಗೆ ಹಾಕಿದ್ರು. ನೋಡುವೆ ಟ್ರ್ಯಾಕ್ಟರ್ ಫುಲ್ ಆಯ್ತು. ಟ್ರ್ಯಾಕ್ಟರ್ ಹೋಗ್ತದೆ. ಇದಕ್ಕಿದ್ದಾಗೆ ಟೈರ್ ಟೈರು ಅದೇನು ಅಷ್ಟೇ ಉಳಿತು? ಟೈರ್ ಬ್ಲಾಸ್ಟ್ ಆಯ್ತಲ್ಲ, ಮರಳು ಸ್ವಲ್ಪ ಚೆಲ್ಲಿದೆ. ಇನ್ನೊಂದ್ ಸ್ವಲ್ಪ ಮರಳು ಹಾಕಿದ್ರು. ಟ್ರ್ಯಾಕ್ಟರ್ ಹಂಗೆ ಹೋಗ್ತಾ ಇದೆ ಹಳ್ಳ. ಇನ್ನೊಂದು ಟೈರ್ ಮೂರ್ತಿನೇ ಖಾಲಿ ಆಗೋಯ್ತು. ಟೈರ್ ಬ್ಲಾಸ್ಟ್ ಆಯ್ತಲ್ಲ, ಟ್ರ್ಯಾಕ್ಟರ್ ಹಳ್ಳ ಕುಳ್ಕೊಂಡ್ಬಿಡ್ತು. ನಾನೊಂದ್ ಕತೆ ಹೇಳ್ತೀನಿ. ಈ ಕಡೆ ಸುಸ್ಮಿತಾ, ಸುಸ್ಸು, ಈ ಕಡೆ ಜಗ್ಗಪ್ಪ. ಇಬ್ರು ಲವ್ ಮಾಡ್ತಿರ್ತಾರೆ. ಒಂದಿನ ಇದ್ದಕ್ಕಿದ್ದಕ್ಕೆ ಜಗಳ ಶುರು ಆಗ್ಬಿಡುತ್ತೆ. ವಾದ ಅವಳು ಸೋಲಕ್ ತಯಾರಿಲ್ಲ, ಇವನು ಸೋಲಕ್ ತಯಾರಿಲ್ಲ. ಇಬ್ರಿಗೂ ಮಾರಾಮಾರಿ ಜಗಳ ಆಗುತ್ತೆ. ಆಮೇಲೆ ಅವಾಗ ಸುಸ್ಮಿತಾ ಕೋಪದಿಂದ ವಿಷ ಕುಡಿದು ಬಿಡ್ತಾಳೆ. ಸುಸ್ಸು ಸಾರಿ ಸುಮ್ಮನೆ ಇರು. ಸುಸ್ಸು ಸಾಯ್ಲಿ. ನನ್ನ ಹತ್ರ ಒಂದು ಹಾಲಿವುಡ್ ಕಥೆ ಇದೆ. ಹಾಲಿವುಡ್ ಆದ್ರೆ ಬೇಡ, ಟಾಲಿವುಡ್ ಹೇಳ್ತೀನಿ. ಹೇಳ. ಇದು ಹೀರೋಯಿನ್ನು, ಇದು ಹೀರೋ. ಅವ್ರಿಬ್ರಿಗೂ ಜಗಳ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಅವ್ರ ಅಪ್ಪ ಬಂದ, ಇವಳು ಮಾತಾಡಿಸ್ತಾ. ಇವಳು ಸರಿಯಾಗಿ ಮಾತಾಡ್ಸಿಲ್ಲ. ಇಲ್ಲಿ ಸರಿಯಾಗಿ ಮಾತಾಡಿಸ್ತಾ. ಹೀರೋನು ಸರಿಯಾಗಿ ಮಾತಾಡಿಸ್ತಾ. ಅವ್ರ ಅಪ್ಪ ಇನ್ನೇನು ಒಂದ್ ಮಾಡ್ಬೇಕು ಒಂದಾಗದೆ ಬೇಡ. ಅವರು ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಒಂದಾಗ ಬಿಡಲ್ಲ. ಬೇಡ. ಇನ್ನೊಂದ್ ಕತೆ ಇದೆ ಅಣ್ಣ. ಇದು ಸುಬ್ಬಲಕ್ಷ್ಮಿ, ಇದು ವರಲಕ್ಷ್ಮಿ. ಮಜಾ ಬರ್ತ ಸೆಟ್ಟಲ್ಲಿ ಮಾರಾಮಾರಿ ಜಗಳ ಆಗ್ಬಿಟ್ಟೈತೆ. ನಾಯಿಗಳ ತರಕ್ಕೆ ತರ್ತಾರ. ಜೊತೆಲಿ ನಾನ್ ಬಂದೆ ನೋಡು. ಅವ್ರಿಬ್ರು ಮಧ್ಯೆ ಬಂದ ತಕ್ಷಣ ಇವಳ ಹತ್ರನೂ ಮಾತಾಡ್ದೆ. ಅಯ್ಯಯ್ಯೋ, ಮಾತಾಡಕ್ಕಿನ್ನ ಮುಂಚೆ ಇನ್ನೇನು ಅವ್ರಿಬ್ರು ಬಂದಾರ. ಅವ್ರು ಒಂದಾಗದೆ ಬೇಡ. ಅವ್ರಿಬ್ರೇನ್ ಜಗಳ ಮಾಡಕ್ ಬಂದಿದಾರ, ಆಕ್ಟಿಂಗ್ ಮಾಡಕ್ ಬಂದಿದಾರ? ಬಸ ಮನೆ ಒಂದ್ 3,000 ದುಡ್ಡು ಕೊಟ್ಟಿದ್ನಲ್ಲ, ದುಡ್ಡು ಕೊಡ. ಅದು ಇವನ್ ಕೈ ಕೊಟ್ಟಿದ್ದ, ಕೊಡ. ನನ್ ಕೈಲೆಲ್ಲ ಕೊಟ್ಟ. ಕೊಡಲ್ಲ, ದುಡ್ಡು ಕೊಡ. ನಾನು ಚೆನ್ನಾಗಿ ಕೊಟ್ಟಿಲ್ಲ. ಇಬ್ರೆ ಚಟ್ಕ ಸಾಯ್ರಿ ನನ್ನ ಮಕ್ಕ.
ನಾಯಿ ನನ್ನ ಮಕ್ಳು ಕುಡಿಯಲ್ಲ 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 ಅಂತ ಅನ್ಬಿಟ್ಟು ಎಮ್ಮೆ ಕಲ್ಗೊಚ್ ಕುಡ್ದಂಗ್ ನಾ ಎಮ್ಮೆ ಬಿದ್ದಂಗ್ ಬಿದ್ದವ್ರು ನೋಡಿ ಮೇಡಮ್ ಇಲ್ಲಿ. ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ. ಒತ್ತಾಕ್ಬಿಡ್ತೀನಿ, ಸುಮ್ಮ ಮಲ್ಕೊಂಡ್ರೆ ಸರಿ. ನೀನೇ ನೋಡಿ ನಾನೇ ಮಲಗ್ತೀನಿ. ಅವನೇನ್ ಮಲ್ಗೋದ್, ನಾನು ಮಲಗ್ತೀನಿ. ಒಂದು ತೊಟ್ಟು ಉಳಿಸಿಲ್ವಲ್ಲ ನಾಯಿ ನನ್ನ ಮಕ್ಳ. ನಿಮ್ ಸವಾಸನೆ ಬೇಡ, ಒಂಟಿಯಾಗಿ ದೂರ ಮಲ್ಕತೀನಿ ಹೋಗ. ಮೇಡಮ್, ಈ ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಗೋದಂತೂ ತುಂಬಾ ಕಷ್ಟ. ಅದ್ರಲ್ಲೂ ನಮ್ಮಂತ ಹೆಣ್ಮಕ್ಳಿಗೆ ಹೇಗೋ ಬಾಡಿಗೆ ಮನೆ ಕೊಟ್ಬಿಡ್ತಾರೆ. ಈ ಹುಡುಗರಿಗೆ ಬಾಡಿಗೆ ಮನೆ ಸಿಗಲ್ಲ ಮೇಡಮ್. ಏನಕ್ಕಂತ ಹೇಳಿದ್ರೆ ಸಿಕ್ಕಲ್ಲಿ ಮೊಳೆ ಹೊಡಿತಾರೆ, ರೂಮಲ್ಲೆಲ್ಲ ಹಾಳಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಅಧ್ವಾನ ಮಾಡಿರ್ತಾರೆ ಮೇಡಮ್. ನಾ ಹೆಣ್ಮಕ್ಳು ತುಂಬಾ ಕ್ಲೀನ್ ಅಲ್ವಾ? ನಂಗೊಂದು ಒಳ್ಳೆ ಬಾಡಿಗೆ ಮನೆ ಸಿಕ್ಕಿದೆ, ಅದನ್ನ ನಾನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅದನ್ನಂತೂ ಕಳ್ಕೊಬಾರ್ದಪ್ಪ. ಪಕ್ಕದ ಮನೆಗೆ ಯಾವ್ದೋ ಹುಡುಗಿ ಬಂದಿರಂಗಿದೆ. ಏ ಕಳ್ಳ, ಮೊದ್ಲು ಬಾಯಿ ಬರ್ತಿರೋ ಜ್ಯುವೆಲ್ಲರ್ಸ್ಕೊ. ಯಾಕಾಗೊಳ್ಳೆ ಹಸ್ದಿರೋ ನಾಯಿ ತರ ನನ್ನನ್ನೇ ನೋಡ್ತಾ ಇದೀಯಾ? ನಾನ್ ನಿನ್ ದಾರಿನೇ ಕಾಯ್ತಾ ಇದ್ದೀನಿ. ಅಯ್ಯೋ, ಈಗ್ಲೇ ಬರ್ತೀನಿ ಎಂದು ಅವಳು ಹೇಳಿದಾಗ ಅವನು ಅಲ್ಲಿ ಏನಿತ್ತು ಅವಳನ್ನು ನೋಡುವನು. ಓ, ಅವಳು ಅವನನ್ನು ನೋಡುವನು. ಓ, ನೋಡಿ 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 ಅವನು ಹತ್ತಿರ ಬಂದು, ನಾನು ನಿನ್ನನ್ನು ಪ್ರೀತಿಸುವೆ, ಇಂದು ನಾವು ಭೇಟಿಯಾಗೋಣ ಎನ್ನುವನು. ಸಚ್ ಅ ಬೋರಿಂಗ್ ಸ್ಟೋರಿ. ಅವನು ಬರೀ ಭೇಟಿ ಆಗೋಣ ಅಂತಂದ, ಇನ್ನು ನಾನು ಬೇಟೆನೇ ಆಡ್ಬಿಡ್ತೀನಿ. ನೀನಂದ್ರೆ ನನಗಿಷ್ಟ. ಇವತ್ತು ರಾತ್ರಿ ನಾವಿಬ್ಬರು ಭೇಟಿ ಮಾಡೋಣ. ಯಾರು ಕಲ್ಲಲ್ಲಿ ಹೊಡೆದಿದ್ದು? ಏ, ಕಲ್ಲಲ್ಲಿ ಹೊಡೆದ್ರ ನೀವು? ನಾನ್ ಕಲ್ಲಲ್ಲಿ ಹೊಡಿಯಲ್ಲ. ನಾನು ನಿನ್ನನ್ನು ಪ್ರೀತಿಸುವೆ, ಇಂದು ರಾತ್ರಿ ಭೇಟಿ ಮಾಡೋಣ. ನಾನ್ಸೆನ್ಸ್ ಹುಡುಗರು, ಛೀ ಪೋಲಿಗಳ. ಪೈಲ್ವಾನ್, ಯಾರಿದು ಅಡಿಲ್ ಹೋಗದಿದ್ದು? ನೀನಂದ್ರೆ ನನಗೆ ತುಂಬಾ ಇಷ್ಟ. ಇವತ್ತು ರಾತ್ರಿ ಭೇಟಿ ಆಗೋಣ. ಈಗಲೇ ಹೋಗ್ಬಿಡ್ಲಾ? ಬೇಡ, ಇನ್ನೂ ಸ್ವಲ್ಪ ಲೇಟ್ ಆದ್ಮೇಲೆ ಹೋಗ್ತೀನಿ. ಕಲ್ಲಲ್ಲ ಪುಣ್ಯಕ್ಕೆ, ನೀನಂದ್ರೆ ನನಗಿಷ್ಟ. ಇಂದು ರಾತ್ರಿ ಭೇಟಿ ಆಗುವೆ. ಪಕ್ಕದ ಮನೇಲಿ ಹುಡುಗಿ ಬಂದ್ಬಿಟ್ಟವಳೆ. ನಾನು ಅಂದ್ರೆ ಸಾಯ್ತಾರ ಹುಡುಗಿ. ಈಗಲೇ ಹೋಗೋಣ, ನನ್ನ ಮಕ್ಳು ಎಚ್ಚರಿಕೆ ಇರ್ತಾರೆ, ಆಮೇಲೆ ಹೋಗೋಣ. ಇನ್ನು ಮಲ್ಕೊಂಡವ್ರೆ, ಇದೇ ಸೈಮು ಕ್ಯಾಚಕೊಂಡ್ಬಿಡ್ಬೇಕು. ಕುಡ್ದು ಹೆಂಗ್ ಬಿದ್ದವ್ರು ನೋಡಿ. ಈಗ ನಾನು ಇಷ್ಟೊತ್ತಾದ್ರೂ ಮಲ್ಕೋತಲ್ಲ ನಾಯಿ ನನ್ನ ಮಕ್ಕಳು. ಆದದ್ದಾಗ್ಲಿ, ಇವತ್ತು ಕ್ಯಾಚ್ ಹಾಕೊಳ್ಳೇಬೇಕು. ಬರ್ರೋ, ಅದೆಷ್ಟು ಜನ ಬರ್ತೀರಾ? ಅಯ್ಯೋ, ಯಾರು ಇಲ್ಲ. ನನ್ನ ಮಗ ಸೀನ್ದಾಗ ಆಗ್ತಾನೆ. ಭ್ರಮೆ ಸಾಕ ತಗೋಳೆ. ಹಲೋ, ಈಗ ಯಾಕೆ ಬಂದೆ? ಅಲ್ಲಿ ನೀರಿರ್ಲಿವಲ್ಲ, ತಗೊಂಡೋಗೋಣ ಅಂತ ಬಂದೆ. ನೀನು ಅವನು ನೀರ್ ಕೇಳಕ್ ಬಂದಲ್ಲ, ಬಾಟ್ಲು ಮರ್ತು ಬಂದಿದ್ದ. ಮರ್ತು ಬಂದಿದ್ಯಾ ಅಂತ ನೆನ್ಪಿಸೋಕ್ ಬಂದೆ. ನನ್ನ ಮಕ್ಳ ನೀನ್ ಯಾಕೆ ಬಂದೆ? ಆ ಬಾಟ್ಲ ತೂತ ಇದೆ ಅಂತ ಹೇಳಕ್ ಬಂದ.
ನನ್ನ ಮಕ್ಕಳ ನೀ ಬಂದಿರೋದು ಹುಡುಗಿಗೋಸ್ಕರ ಹುಡುಗಿ ನನ್ನ ಇಷ್ಟ ಪಡ್ತಾ ಇರೋದು ಕಣ ನನ್ನ ಇಷ್ಟ ಪಡ್ತಾ ಇರೋದ್ ಕಣ. ನನ್ನನ್ನು ಹುಡುಗಿನ ಕೇಳಂ ಬಾರೋ ನಡಿಯ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಗೆಟ್ ಅಪ್. ಈ ಕಡೆ ಬಾ. ಇಲ್ಲಿ ನೀನ್ ಕೇಳು. ಮೇಡಮ್ ಮೇಡಮ್ ಬಿಡ ಬಿಡ ಏನು ಮಾಡಲ್ಲ ಏನು ಮಾಡಲ್ಲ. ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಏನು ಈಗ ಹೇಳಿ ಮೇಡಮ್, ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಹೌದಾ? ಹಲೋ ಮೀ. ಏಯ್ ಈ ಕಡೆ ಬರಲ್ಲ. ಹುಡುಗಿಯರು ಇಷ್ಟಪಡೋದು ನನ್ನ ಕಣ. ಹೌದಾ? ಹಲೋ ಮೇಡಮ್, ಇವ್ರನ್ನ ಇಷ್ಟಪಡ್ತೀರಾ? ಹೆಂಗೆ ನಾನು ನೋಡಿದ ತಕ್ಷಣ ಈಗಲೇ ವಾಮಿಟ್ ಮಾಡ್ತಾವಳೆ. ನಿಂಗ್ ನೋಡಿದ್ರೆ ನನಗೂ ವಾಮಿಟ್ ಬರುತ್ತೆ. ಅಷ್ಟೆಲ್ಲ ಏನಕ್ಕೆ ನೇರವಾಗ ಪ್ರಪೋಸ್ ಮಾಡೋಣ. ಮೇಡಮ್ ನನ್ನ ಇಷ್ಟಪಡಿ ನನ್ನ ಇಷ್ಟಪಡಿ ನಾವೇ 3 ಜನ ಕಿತ್ತಾಡ್ತಾ ತಿರುಗಿ ಅವನು. ಸುಮ್ನೂರು. ನನ್ ಮಕ್ಳ ಹುಡುಗನಾಗಿದ್ರೆ ಬಾಡಿಗೆ ಮನೆ ಸಿಗಲ್ಲ ಅಂತ ಹುಡುಗಿ ವೇಷ ಹಾಕೊಂಡ್ ಬಂದ್ರೆ ನನ್ನನ್ನು ಬಿಡಲ್ವಲ್ರು? ನಿಜವಾಗ್ಲೂ ಒಂದು ಗಾದೆ ಇದೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಅಷ್ಟು ಹೇಳಿದೀನಿ, ಗಂಡ್ಸಾಗಿದ್ರೆ ಕುಡಿಯೋದನ್ನ ಬಿಡ್ರು ಅಂತ. ಅಂದ್ರೂ ಬಿಡ್ಲಿಲ್ಲ ಅಲ್ಲ ಯಾರು. ಬಟ್ ಇಡೀ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಮನಸ್ಸೆಳೆದಿದ್ದು, ಸೂರ್ಯಗೊಂಡಿದ್ದು ಅಂದ್ರೆ ಅದ್ರ ಬಗ್ಗೆ ಆ ಕಡೆ ಕೇಳ್ತೀನಿ ಆಮೇಲೆ. ಬಟ್ ಮೊದಲಿಗೆ ಗುರೂಜಿ, ಆರ್ ಯು ರೆಡಿ? ವೆರಿ ರೆಡಿ. ಅದೇನಕ್ಕೆ ಮಂಜು, ಅವನಿಗೆ ನೀವಿಬ್ರು ಪಾರ್ಟಿ ಮಾಡ್ಕೊಂಡು ಅವನಿಗೆ ಏನು ಗುಂಡು ಕೊಟ್ಟಿಲ್ಲ? ಅವನೇನು ಅಷ್ಟು ಕುಡಿಯಲ್ಲ ಸರ್, ಆಸೆ ಅಷ್ಟೇ. ನಿಜ ಕುಡಿಯಲ್ವಾ? ಕುಡಿಯೋದಿಲ್ಲ, ಸ್ನಾನ ಮಾಡ್ತೀನಿ ಅಂತ ಹೇಳು. ಇಲ್ಲ ಸರ್. ನಿಂಗ ನಿಜ ಕುಡಿತಾ ಇಲ್ವಾ? ಇಲ್ಲ ಸರ್, ಆ ಥರದ್ದೇನಿಲ್ಲ. ಓಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ ಪರ್ಫಾರ್ಮೆನ್ಸ್ ತುಂಬಾ ಡಬಾದರ ಇತ್ತು. ಏನಾದ್ರು ಕೇಳಿಸ್ತಾ? ಡಬಾ ತರ ಇತ್ತು. ಸಭಾಸ್ ಅಲ್ಲ, ಡಬ್ಬಾ ತರ ಇತ್ತು. ಅವ್ನ ಪಾಪ ಶಾಬಾಸ್ ಅದ್ಗೌಡ. ಡೆಫಿನೆಟ್ ಆಗಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಐ ಥಿಂಕ್ ಎಲ್ಲ ನೋಡ್ತಾ ಇದ್ರಿ, ಎಲ್ಲ ಜೋರಾಗಿ ಬಿದ್ದು ನಾಗ್ತಾ ಇದ್ರು. ಎಲ್ಲಕ್ಕಿಂತ ಕುಡಿಯೋ ಪ್ಯಾಟರ್ನ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿತ್ತು. ಆ ಕಥೆನೂ ಚೆನ್ನಾಗಿತ್ತು. ಐ ಜಸ್ಟ್ ಲವ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಮ್ಮ ಬೆಳದಿಂಗಳ ಬಾಳೆ ಅವ್ರನ್ನ ಕೇಳೋಣ. ಸುಮನ್ ನಗರ್ಕರ್ ಅವರೇ. ಸೂಪರ್ ಮಜಾ ಬಂತು. ಥ್ಯಾಂಕ್ಸ್ ಥ್ಯಾಂಕ್ ಯು. ತುಂಬಾ ಎಸ್ಪೆಷಲಿ ಟೈಮಿಂಗು ತುಂಬಾ ಚೆನ್ನಾಗಿತ್ತು. ಕಾಮಿಡಿಲಂತೂ ಬೇಕಾಗಿರೋದೇ ಅದಲ್ವಾ? ಸಖತ್ ಮಜಾ ಕೊಟ್ರಿ, ಸಖತ್ತಾಗಿತ್ತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಚು, 3 ಜನ ತುಂಬ ಚೆನ್ನಾಗಿ ಮಾಡಿದ್ರಿ, ಹೇಳೋದೇ ಬೇಕಾಗಿಲ್ಲ. ಲ್ಯಾಗ್ದಂತೂ ತುಂಬ ನ್ಯಾಚುರಲ್ ಆಗಿತ್ತು ಪರ್ಫಾರ್ಮೆನ್ಸ್. ಆಮೇಲೆ ನೀನು ಅಲ್ಲಿ ಕಾಲ್ ಕಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ಲಿಟ್ ಮಾಡ್ಕೊಂಡಿಲ್ಲ, ಅದಷ್ಟೇ ರಿಯಾಕ್ಷನ್. ಖಾರದ ಪುಡಿ ಹಾಕಿರೋದು ಮಗ ಅವನು. ಖಾರದ ಪುಡಿ ಅವನ ಮೇಲೆ ಒಂದು ಕತೆ ಹೇಳ್ತಾನಲ್ಲ ಮೇಡಮ್. ಬಾ, ನಾನು ನೋಡ್ತೀನಿ. ಬಾ, ಕಟ್ ಮಾಡ್ಬಿಟ್ಟು ಖಾರದ ಪುಡಿ ಹಾಕಿ ನಾನು ಒಂದು ಕತೆ ಹೇಳ್ತೀನಿ. ಬಾ, ಅಲ್ಲ ಯಾರ್ಕೋ ಧೀರಜ್ ಕತೆ ಹೇಳ್ತೀನಿ. ಬಾ, ಆಮೇಲೆ ಬಸ್ಸು, ಕ್ಯೂಟ್ ಬಸ್ಸು, ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ ಮಜಾ ಮಾಡಿಸಿದ್ಕೆ ಸಾಗರ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ನೋಡ್ತಾ ಇದ್ವಿ. ಸೊ ಈ ಸ್ಕಿಟ್ಗಳನ್ನ ನೋಡ್ತಾ ನಮ್ಗೆ ಮಜಾ. ಎಂದೆಂದು ನಾ ತುಡಿವೆನು, ನೀಯೆಲ್ಲೋ ನಾ ತಿಳಿಯೆನು, ನಿನಗೆಂದೆ ನಾ ಮಿಡಿವೆನು, ನಿನ್ನ ದನಿ ಕೇಳುತ್ತಾ. ಒಂದ್ ನಿಮಿಷ ಸಾಕು, ಅವನಿಗೆ ಬಿಲ್ಡಪ್ ಸಾಕು. ಏನ್ ಮಿಸ್ಟರ್ ಮಂಜು, ಏನ್ ಸಡನ್ ಆಗಿ ಎಂಟ್ರಿ ತಗೊಂಡು ಏನ್ ವಿಚಾರ? ಇಷ್ಟ ಕನ್ನಡಕ ಇದು ಬಾಡಿಗೆ ಹೋಟೆಲ್ ಏನು ಅಲ್ಲ, ಎಷ್ಟು ಸೀಸನ್ಗಳು ಬದಲಾದ್ರೂ ನೀನ್ ಕೇಳೋ ಕ್ವಶನ್ ಮಾತ್ರ ಬದಲಾಗಲ್ಲ. ಇಷ್ಟು ಸೀಸನ್ ಬದಲಾದ್ರು ಆರ್ಟಿಸ್ಟು ಚೇಂಜ್ ಆಗ್ತಾ ಇಲ್ವಲ್ಲ?
ಮುಂಚಿನ ತರ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಅಣ್ಣ ಬರ್ತೀನಣ್ಣ ಅಂತ ಹೇಳಕಲ್ಲ ಹೊರಟೋಯ್ತಣ್ಣ. ಸೆಲೆಬ್ರಿಟಿ ಏನಿದ್ರು ಡೈರೆಕ್ಟ್ ಡೀಲಿಂಗ್ ಅಣ್ಣ. ಡೈರೆಕ್ಟ್ ಡೀಲಿಂಗ್. ನೀನ್ ಸೆಲೆಬ್ರಿಟಿ. ಏನ್ ಡೈರೆಕ್ಟರ್ ಮ್ಯಾಟ್ರ್ ಬಾ ಅಣ್ಣ. ಕಳೆದ 24 ವರ್ಷಗಳಿಂದ ಒಂದ್ ಧ್ವನಿ ಕೇಳಿದೆ ಅಣ್ಣ. ಏನ ಧ್ವನಿ ಹಂಗ ಧ್ವನಿ ಪನಿ ನಿನಗೆ ಕನ್ನಡ ಗೊತ್ತಾಗಲ್ವಲ್ಲ, ಇಂಗ್ಲಿಷ್ ಅಲ್ಲಿ ವಾಯ್ಸು. ಆರಾಮ ಹೇಳು. ಆ ವಾಯ್ಸ್ ಇವತ್ತು ನನ್ನ ಕಿವಿಲಿ ಗುಯ್ ಅಂತ ಇದೆಯಣ್ಣ. ಯಾರ್ ಧ್ವನಿನು? ಇನ್ಯಾರ ಧ್ವನಿ ಅಣ್ಣ? ಹಲೋ ಮಿಸ್ಟರ್ ರೇವಂತ್ ಅಂತ ಮಾತಿಗಿನ್ ಮುಂಚೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಆಟಿಕೆ ಬಾಣ ಬಿಟ್ರಲ್ಲಣ್ಣ. ಅವ್ರಿಗೋಸ್ಕರ ಹುಡುಕ್ತಾ ಇರೋ ಜಾಗ ಇಲ್ಲ, ಹೋಗ್ತಾ ಇರೋ ಊರಿಲ್ಲಣ್ಣ. ಅದು ಬೆಳದಿಂಗಳ ಬಾಳೆ ಸಿನಿಮಾ ಕಣೋ. ಅದು ನಿನ್ನ ಪಾಲೆ ಸಿನಿಮಾ ಇರ್ಬೋದಣ್ಣ. ನನಗೆ ಜೀವನ. ಅವ್ರಿಗೆ ಚೆಸ್ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಚೆಸ್ ಕಲ್ತೆ ಅಣ್ಣ. ಏನ್ ಹೇಳು? ಚೆಸ್. ಯಾವ್ದ್ರಲ್ಲಿ ಆಡೋದು? ಚದುರಂಗ ಚೆಸ್. ಆಯ್ತಾಯ್ತು, ಚದುರಂಗ. ಬೇಕಾದ್ರೆ ನೋಡೋಣ. ಎಲ್ಲಿ? ಅಲ್ಲಿ. ಚೆಸ್ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಕಣೋ, ಬ್ರ್ಯಾಂಡ್ ಮಾಸ್ಟರ್ ಅಲ್ಲ. ಅದು ಟೂರ್ನಮೆಂಟ್ ಆಡಿ ಗೆದ್ದವ್ರಿಗೆ ಗ್ರ್ಯಾಂಡ್ ಮಾಸ್ಟರ್ ಅಂತಾರಣ್ಣ. ನಾನು ಮೊಬೈಲ್ ನೋಡ್ಕೊಂಡ್ ಗೆದ್ದಿದ್ದಲ್ವ, ಅದಕ್ಕೆ ಬ್ರ್ಯಾಂಡ್ ಮಾಸ್ಟರ್. ಅವ್ರನ್ನ ಮೀಟ್ ಮಾಡಕ್ಕೆ ಅನಂತ್ನಾಗ್ ಸರ್ ಹೋಗಿದ್ರಲ್ಲ, ಅವ್ರಿಗೆ ನಾನು ಮುಂಚೆ ಹೋಗಿದ್ದೆ, ಆದ್ರೂ ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಅಮೆರಿಕಾಗ್ ಹೋದ್ರು ಅಂತ ಗೊತ್ತಾಯ್ತು. ನಾನು ಪಾಸ್ ತಗೊಂಡು ಹೋಗಿದ್ದೆ. ಏನಪ್ಪಾ? ಪಾಸ್ ಅಲ್ಲ ಕಣ, ಪಾಸ್ಪೋರ್ಟ್ ಬೇಕಾಗಿರೋದು. ಪಾಸ್ಪೋರ್ಟ್ ತಗೊಂಡೇ ಹೋಗಿದ್ದೆ ಅಣ್ಣ. ಅಲ್ಲೂ ಸಿಗ್ಲಿಲ್ಲ. ಬೆಳದಿಂಗಲ ಬಾಲೆಯಲ್ಲಿ ಮಿಸ್ ಆದವರು ಈಗ ಬೊಬ್ರಲ್ಲಿ ಸಿಕ್ಕಿದಾರಂತ ಗೊತ್ತಾಯ್ತು. ಪ್ಲೀಸ್ ಅಣ್ಣ, ಒಂದೇ ಒಂದು ಅವಕಾಶ ಮಾಡ್ಕೊಳ್ಳೋಣ ಪ್ಲೀಸ್ ಅಣ್ಣ. ಇಷ್ಟೆಲ್ಲ ಬಂದು ಏನೇನೋ ಬಿಲ್ಡಪ್ ತಗೊಂಡು ನಾನ್ ಸೆಲೆಬ್ರಿಟಿ ನಿಂತರಲ್ಲ ನಂತರಲ್ಲ ಕೇಳಕ್ ನಾನು ಯಾರಪ್ಪ? ಮಾತಾಡ್ಸ್ಕೊಳಪ್ಪ, ಮಾತಾಡ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಯಾಕೆ ಹಿಂಗ್ ಮಾಡಿದ್ರಿ ಮೇಡಮ್? ಏನ್ ಮಾಡದ್ನಪ್ಪ ನಾನು? ನನ್ನ ಎದೆ ಬಡಿತದ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಿಲ್ಲ ಮೇಡಮ್? ಅಷ್ಟು ದೂರ ಇದ್ದೀರಾ, ಅಲ್ಲಿಂದ ನಿಮ್ ಎದೆ ಬಡಿತದ ಕೂಗು ಹೇಗ್ ಕೇಳ್ಸಕ್? ಇವತ್ತಿಂದ ಅಲ್ಲ ಮೇಡಮ್, ಈ ಕೂಗು ಸುಮಾರು ವರ್ಷಗಳಿಂದಾನೇ ಕೂಗ್ತಾ ಇದೆ. ಅಯ್ಯಯ್ಯೋ, ಮತ್ತೆ ಹೋಗ್ಲಿಲ್ವಾ ಯಾರು ಕಾರ್ಡಿಯಾಲಜಿಸ್ಟ್ ಹತ್ರ ನೀವು? ಎಲ್ಲಿಗೆ ಮೇಡಮ್? ಅದೆಲ್ಲ ಗೊತ್ತಾಗಲ್ಲ. ನಿಮ್ಮ ಎದೆ ಬಡಿತದ ತೋರ್ಸ್ಕೊಳಕ್ಕೆ ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಅದು ಡಾಕ್ಟರ್ ಹತ್ರ ನೋಡೋದಲ್ಲ ಮೇಡಮ್, ನೀವು ಕೇಳಿಸ್ಕೊಳ್ಳೋದು. ಬೆಳದಿಂಗಲ ಬಾಳೆಯಲ್ಲಿ ಕೂಗ್ದೆ ಕೇಳಿಸ್ಕೊಳ್ಳಿಲ್ಲ. ನೀವು ಹೂಮಳೆ ಸಿನಿಮಾ ಶೂಟಿಂಗ್ ಅಸ್ಸಾಂಗೆ ಹೋದ್ರಲ್ಲ, ಅಲ್ಲೂ ಹುಡ್ಕೊಂಡ್ ಬಂದಿದ್ದೆ, ಅಲ್ಲೂ ಕೇಳಿಸ್ಕೊಳ್ಳಿಲ್ಲ ನನ್ನ. ಒಬ್ರು ಸಿನಿಮಾದಲ್ಲಿ ನಿಮ್ ಬೆನ್ನಿಂದಾನೆ ಬರ್ತಾ ಇದ್ದೆ, ನನ್ನ ಯಾಕೆ ಮೇಡಮ್ ತಿರುಗಿ ನೋಡ್ಲಿಲ್ಲ ನೀವು? ಯಾಕೆ ನಾನು ಬಬ್ರು ಹೋಗ್ತಾ ಇದ್ನಲ್ಲ ಹಂಗೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು? ಏನಿಲ್ಲ ಮೇಡಮ್, ಬರೀ ಡವ್ ಒಂದು, ಯಾರಿಂದೇನೂ ಹೋಗಿಲ್ಲ, ಎಲ್ಲೂ ತಿರುಗಿ ನೋಡಿಲ್ಲ, ಸುಮ್ನೆ ಇಲ್ದೇ ಇರೋ ಬುಂಡೆ ಬಿಡ್ತಾವ ಇಲ್ಲಿ ಬಂದ. ಸಾಕ್ಷಿ ಇಲ್ಲ ಅಂದ್ರೆ ಈಗಿನ ಕಾಲದ ಮಕ್ಕಳು ಅಪ್ಪನ್ನೇ ನಂಬಲ್ಲ. ಹಿಂಗ್ ಕೇಳ್ತಿ ಅಂತ ಗೊತ್ತು, ಅದಕ್ಕೆ ಅಲ್ಲಿ ನೋಡೋಣ. ಅಲ್ಲಿ ಒಬ್ರು ಇದು ಇವತ್ತಿಂದಣ ಹಳೇದ್ ನೋಡ್ತೀಯಾ? ನೋಡ್ಸಪ್ಪ, ಅಲ್ಲಿ ನೋಡೋಣ. ಇವಾಗಾದ್ರೂ ನಂಬ್ತೀಯಣ್ಣ? ನಂಬಕ್ ಸಾಧ್ಯ ಏನಾದ್ರು ಇದೆಯಲ್ಲ, ಅಲ್ಲಿ ನೋಡಲಿ. ಫೋನ್ ಗಿನ್ ಎಲ್ಲ ಇಟ್ಕೊಂಡು ಹಂಗೆ ಇದೀನಲ್ಲಣ್ಣ. ಫೋನ್ ಹಿಡ್ಕೊಂಡಿದ್ಯ, ಏನ ಆಸೆ ಅತ್ತು ಇರ್ಲಿ. ಏನ್ ಇವಾಗ ಇದನ್ನ ನೋಡಿ ನಂಬೇಕಾ ನಾನು? ಹೌದು. ಈಗ ಏನ್ ಮಾಡ್ಬೇಕು ನಾನು? ನೀವೊಂದು 5 ನಿಮಿಷ ಸುಮ್ಮನೆ ಎದ್ ಬಿಡ್ಬೇಕಣ್ಣ. ಹೋಗಣ. ನಿರಂಜನ್, ನಿನ್ಗೆ ಇಷ್ಟು ಬೇಗ ಬಿಟ್ಕೊಡ್ತೀಯ ಅಂತ ಗೊತ್ತಿಲ್ಲ. ನಂಗೆ ಅರ್ಥನೇ ಆಗ್ತಾ ಇಲ್ಲ ಏನು. ಎಲ್ಲಿ ಸೆಲೆಬ್ರಿಟಿ ಏನ್ ಮಾಡಲೇಬೇಕು ಮೇಡಮ್? ಈಗ ನಾನು ಸೆಲೆಬ್ರಿಟಿ. ಇವರಾದ್ರೂ ಅಪರೂಪಕ್ಕೆ ಅವಾಗ ಬರ್ತಾರೆ, ನಾವ್ ಇಲ್ಲೇ ಇರೋರು. ನೀವು ಬೇರೆ ನನಗಿಂತ ದೊಡ್ಡ ಸೆಲೆಬ್ರಿಟಿ. ಏನಪ್ಪ? ಏನ್ ಮಂಜ? ನನಗಿಂತ ದೊಡ್ಡ ಸೆಲೆಬ್ರಿಟಿ. ನಿಮ್ಮನ್ ನೋಡೋದೇ ದೊಡ್ಡ ಭಾಗ್ಯ. ನೀವೊಂದ್ ಕೆಲಸ ಮಾಡಿ ಮೇಡಮ್, ನೀವ್ ಯಾಕೆ ನನ್ನ ಜೊತೆ ಡೇಟಿಂಗ್ ಬರ್ಬಾರ್ದು? ಹಂಗಂದ್ರೇನು? ಅದನ್ನೇ ಅದನ್ನ ನಾನು ಹೇಳ್ಕೊಡ್ತೀನಿ ಮೇಡಮ್. ಓಕೆ ಓಕೆ, ಬಹಳ ಇದೆ ಕಲಿಯೋದು. ಮೇಡಮ್ ಬರ್ತೀರಾ ಮೇಡಮ್? ನೀವೇ ಸಿಗಾಕೊಂಡಿದ್ದೀರಾ, ಹೋಗ್ಲೇಬೇಕು ಇವಾಗ. ಯೋಚನೆ ಮಾಡ್ತೀನಿ, ಇನ್ನೊಂದು ಬಿಟ್ರೆ ನನ್ನ ಯೋಚನೆ ಮಾಡ್ತೀನಿ ಹಿಂದೆ. ಯೋಚನೆ ಮಾಡಿ ಒಪ್ಕೊಂಡ್ಬಿಟ್ರ ಬಂದೇ ಇರ್ರಿ. ಎಡವಿ ನಿಮ್ ನೋಡ್ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ರಿ ಮೇಡಮ್. ಬನ್ನಿ ಮೇಡಮ್. ಒಬ್ಬ ಸೆಲೆಬ್ರಿಟಿ ಜೊತೆ ನನಗೆ ಒಂದು ಅವಕಾಶ. ನನಗೆ ಗೊತ್ತು ಮೇಡಮ್, ನೀವು ಯಾಕೋ ಡಲ್ ಆಗಿದ್ದೀರಾ. ಓ,
ನಾನು ಬಡವ ಅಂತನಾ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ ಮೇಡಮ್? ನಾನು ಬಡವ ಇರ್ಬೋದು, ಆದ್ರೆ ನಾನು ಪ್ರೀತಿ ಬಡವ ಅಲ್ಲ. ಯಪ್ಪ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿರೋ ದೇಶ ಮೇಡಮ್ ನಮ್ದು. ನಿಮ್ಗೋಸ್ಕರ ಒಂದು ವೆಹಿಕಲ್ ತರ್ಸಲ್ವಾ? ಸಂತೋಷಣ್ಣ, ವೆಹಿಕಲ್ ತಗೋರಪ್ಪ. ಹೇಗಿದೆ ಮೇಡಮ್? ವಾವ್, ಸೂಪರ್ ಆಗಿದೆ. ಆದ್ರೂ ನಮ್ ಬಬ್ರು ಅಷ್ಟು ಇಲ್ಲ ಅಷ್ಟೇನ್ ಚೆನ್ನಾಗಿಲ್ಲ. ಅದಕ್ಕಿನ್ನ ಸ್ವಲ್ಪ ಚೆನ್ನಾಗಿದೆ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀರಾ ಮೇಡಮ್? ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ ಮೇಡಮ್. ಮೇಡಮ್ ನೀವು ಸ್ವರ್ಗ ನೋಡಿದೀರಾ ಮೇಡಮ್? ಸ್ವರ್ಗ ಇಲ್ಲೇ ಇದೆ. ಹಾ, ನಗುವುದೇ ಸ್ವರ್ಗ. ಸೊ ನಗತಾ ಇದೀವಿ, ಅದರಿಂದ ಸ್ವರ್ಗ ಇಲ್ಲೇ ಇದೆ. ಸ್ವರ್ಗ ಸ್ವರ್ಗ ಮೇಡಮ್, ಇಲ್ಲ ಅಂತ ಹೇಳಿಲ್ಲ. ಬಟ್ ಸ್ವರ್ಗ ಅಂತಾನೆ ಒಂದು ಪ್ಲೇಸ್ ಇದೆ ಮೇಡಮ್. ಸ್ವರ್ಗ ಅಂತಾನೆ ಒಂದ್ ಪ್ಲೇಸ್ ಇದೆ, ಅದು ಎಲ್ಲಿದೆಯಪ್ಪ? ಅಲ್ಲಿ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ಅಯ್ಯೋ, ಮೊದಲ ಕಾಣಿಕೆ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಮೇಡಮ್ ಬೆಟರ್ ಲಕ್, ನೆಕ್ಸ್ಟ್ ಟೈಮ್ ನಿಮ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸಾರಿ ರಚಿತಾ. ಸೊ ಲಾಂಗ್ ಡ್ರೈವ್ ಈಗ? ಎಸ್ ಮೇಡಮ್. ಎಲ್ಲಿಗೆ? ಸ್ವರ್ಗ. ಲಾಂಗೆಸ್ಟ್ ಡ್ರೈವ್. ಲಾಂಗೆಸ್ಟ್ ಡ್ರೈವ್. ಓಕೆ, ಮಾಡಿಸ್ಬಿಟ್ರಲ್ಲಪ್ಪ. ಹೌದು, ಸ್ವರ್ಗ ಮೇಡಮ್. ಸ್ವರ್ಗಕ್ಕೆ ಬಂದೇ ಬಿಟ್ಟವಲ್ಲ ಮೇಡಮ್. ಒಂದ್ಸರಿ ನಮಸ್ಕಾರ ಮಾಡಿ, ಇದೆ ಸ್ವರ್ಗ. ಯಾವ ಊರಲ್ಲಿ ಹಸಿರು ಹಸಿರು ಕಾಡಿರುತ್ತೋ, ಯಾವ ಊರಲ್ಲಿ ನಿತ್ಯ ರಿದ್ವರಣ ಕಾಡಿರುತ್ತೋ, ಯಾವ ಊರಲ್ಲಿ ನಿತ್ಯ ಹಿಮದ ಮಳೆ ಬೀಳುತ್ತೋ, ಅದೇ ಊರೇ ಪಾವಗಡ. ಪಾವಗಡ, ಪಾವಗಡ. ಅಯ್ಯೋ, ಮಳೆ 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 ಮಳೆ. ಇಲ್ಲ ಹಂಗ್ ಕವರ್ ಆಗಲ್ಲ ಮೇಡಮ್. ಅದಕ್ಕೋಸ್ಕರ ಇನ್ನೊಂದು ಮೇಡಮ್. ಎಷ್ಟು ರೋಸ್ ಕೊಡ್ತೀರಾ? ಇದು ಪಾವಗಡದ ರೋಸು. ಅವಾಗ ಕೊಟ್ಟಿದ್ದು? ಅವಾಗ ಕೊಟ್ಟಿದ್ದು ಅಲ್ಲೇ ಬೆಂಗಳೂರಲ್ಲಿ ಇದವಲ್ಲ, ಬೆಂಗಳೂರು ರೋಸು. ಇದು ಯಾವತ್ತು ಒಣಗದೇ ಇಲ್ಲ ಮೇಡಮ್. ಓಹೋ, ಅಂದ್ರೆ ಪ್ಲಾಸ್ಟಿಕ್ ದಾ? ಮೇಡಮ್, ಈ ಪಾವಗಡಕ್ಕೆ ಬಂದಿದ್ರಲ್ಲ, ಇಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆ ಹೆಂಗಿದೆ ಅಂತ ನೋಡ್ತೀರಾ? ನೋಡ್ಬಿಡ. ಅಲ್ಲಿ ನೋಡಿ ಮೇಡಮ್. ಯಾರ ಪುಟ್ಟ ಮನೆ ಮೇಡಮ್. ಖಂಡಿತ ಅದ್ ಪುಟ್ಟ ಮನೆ ಅಲ್ವಾ, ಪ್ಯಾಲೇಸ್? ಹೌದೌದು ಮೇಡಮ್. ತುಂಬಾ ಚೆನ್ನಾಗಿದೆ ಪಾವಗಡ. ಮೆಟ್ಲಲ್ಲಿ ಇದೆಯಾ ಪಾವಗಡ? ಮೆಟ್ಲು ಹಿಂದ್ಗಡೆ ಲಿಫ್ಟ್ ಇದೆಯಣ್ಣ. ಹಿಂದ್ಗಡೆ ಲಿಫ್ಟ್. ಮೇಡಮ್, ನಮ್ಮೂರಿಗೆ ಬಂದಿಗೆ ಬಹಳ ಖುಷಿ ಆಯ್ತು ಮೇಡಮ್. ಈಗ ಬೇರೆ ಊರಿಗೆ ಹೋಗೋಣ ಬನ್ನಿ. ನಮ್ಮ ಜರ್ನಿ ಶುರು. ಸ್ವರ್ಗನೇ ಆದ್ಮೇಲೆ ಇನ್ನೇನಿದೆ? ಬೇರೆ ಬೇರೆ ತೋರಿಸ್ತೀನಿ ರೀ ಮೇಡಮ್. ಸ್ಟಾರ್ಟ್. ಮೇಡಮ್, ಈ ಪ್ಲೇಸ್ ನೋಡಿ. ಏನಿದು? ಯಾವೂರು? ಅಮೆರಿಕದಲ್ಲಿ ಇದ್ದು ಈ ಪ್ಲೇಸ್ ನೋಡಿಲ್ವ ಮೇಡಮ್? ಹೆಸರಲ್ಲಿ ಬಹಳ ಮಿಸ್ ಮಾಡ್ಕೊ. ಒಂದ್ಸರಿ ನೆನಪಿಸ್ಕೊಳ್ಳಿದ್ರ ಸೇಮ್ ಅಂತ. ಗೊತ್ತಿಲ್ವಲ್ಲ, ನೀವ್ ತಾನೇ ಕರ್ಕೊಂಡು ಹೋಗ್ತಿರೋದು. ಇದು ಗ್ರ್ಯಾಂಡ್ ಕ್ಯಾನಿಯನ್ ಮೇಡಮ್. ಏನೋ ಕ್ಯಾರಿಯರ್ ಅಲ್ಲ ಕಣೋ, ಅದು ಕ್ಯಾನಿಯನ್. ಹೇಳು. ಗ್ರ್ಯಾಂಡ್ ಕ್ಯಾನಿಯನ್. ಗ್ರ್ಯಾಂಡ್ ಕ್ಯಾನಿಯನ್. ಗ್ರ್ಯಾಂಡ್ ಕ್ಯಾನಿಯನ್. ನೆಕ್ಸ್ಟ್ ಹೋಗೋಣ ಮೇಡಮ್. ಓಕೆ, ಸ್ಟಾರ್ಟ್. ಇದು ಬರೀ ಹಿಂದೆ ಮಾತ್ರ ಬರುತ್ತೆ. ಈ ಪ್ಲೇಸ್ ನೋಡಿ ಮೇಡಮ್. ಇದೆಯಲ್ಲಿ ಇದು? ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ 100%. ಖಂಡಿತ ಗೊತ್ತಿಲ್ಲ. ಕೆನಡಾ ಮೇಡಮ್. ಓ, ಕೆನಡಾ ಕರ್ಕೊಂಡ್ ಬಂದ್ಬಿಟ್ರ ಆಗ್ಲೇ? ಪಾವಗಡದಿಂದ ಕ್ಯಾನಡಾವರೆಗೂ ಬಂದ್ಬಿಟ್ವಾ? ಓ, ಆಕ್ಚುಲಿ ಸ್ವರ್ಗದಿಂದ ಕ್ಯಾನಡಾವರೆಗೂ ಬಂದ್ಬಿಟ್ವಿ. ಹೌದೌದು ಮಂಜು, ಅಬ್ಬಾ, ನಿನ್ ಗಾಡಿ ಹೆಸರು ಇದು? ಅಲ್ಲ, ನಿಂಗೆ ಕೆನಡಾಕ್ ಬಂದ್ರೆ ನಿನ್ ಕಾಟ ತಪ್ಪಲ್ವಲ್ಲ ನಮ್ಗೆ? ಅಲ್ಲ ಈಗ ಕೆರಳಲ್ಲಿದ್ಯಾ, ಪಾವಗಡಲ್ಲಿದ್ಯಾ, ಹಿಂದೆ ಕಡಲ್ ಮುಂದೆ ಕಡಲ್ವಾ ರಾಜ? ಹಲೋ ಹಲೋ, ನಿರಂಜನಣ್ಣ. ಈ ಮನುಷ್ಯ ಯಾಕಾದ್ರೂ ಈ ಕೆನಡಾ ಈಗಾದ್ರೂ ಮನುಷ್ಯ ಅಂತ ಇರಕ್ ಬಿಡೋಣ. ಹೊಟ್ಟೆವ್ರೆ ನಿನಗೆ, ಇಲ್ಲಿ ನಾವಿಬ್ರಿದ್ದೀವಂತ. ಅಲ್ಲ ಕಣ, ಹಿಂದೆ ನೋಡಿ ಅಂತೆ, ಮುಂದೆ ನೋಡಿ ಅನ್ನು. ಅದು ಹಿಂದೆ ಎಲ್ಲ ಊರ್ನು ಬಿಟ್ಟು 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 ಮುಂದೆ ಬರ್ತಾ ಇದೀವಿ. ಹಾಗೆ ಹಂಗೆ, ಅದಕ್ಕೆ ಹಿಂತಿರುಗಿ ನೋಡ್ಬೇಕು. ಅವ್ರಿಗೆ ಗೊತ್ತಿರೋಷ್ಟು ನೀನ್ ಗೊತ್ತಿಲ್ವಲ್ಲ ಅಣ್ಣ? ಗೊತ್ತಿಲ್ಲ ಕಣ. ಮೇಡಮ್, ವಾಪಸ್ ಬೆಂಗಳೂರಿಗೆ ಹೊರಟೋಗ್ಬಿಡೋಣ. Yes. ಸ್ಟಾರ್ಟ್. ಈಗೇನ್ ಒಟ್ಟಿಗೆ ಇಷ್ಟೊಂದು ನಾವ್ ಇಷ್ಟ ಜಾಗಕ್ಕೆ ಹೋಗ್ಲಿಲ್ವಲ್ಲ? ಜರ್ನಿ ಮುಗೀತಲ್ಲ ಮೇಡಮ್, ಸಾಕು. ಜರ್ನಿ ಮುಗಿದೋಯ್ತಾ? ಅಷ್ಟೇನಾ?
ಅಷ್ಟೇ. ಸ್ವರ್ಗ ತೋರ್ಸಿರಿ ಈಗ ನರಕ ಕರ್ಕೊಂಡು ಹೋಗ್ತೀರಾ ಅಥವಾ ಇಲ್ಲ ಇಲ್ಲ ವಾಪಸ್ ಎಲ್ಲಿಂದ ಬಂದು ಅಲ್ಲಿಗೆ ಬಂದೆ ಓ ಮೇಡಮ್. ಎಲ್ ಬರ್ತೀರಿ? ಬೆಂಗಳೂರು ನಮ್ಮಂತರ ಪಾಲಿಗೆ ಸ್ವರ್ಗ ಅಲ್ವಾ ಮೇಡಮ್? ಖಂಡಿತ. ಆ ಸ್ವರ್ಗದಲ್ಲೇ ಎಲ್ಲ ಎಷ್ಟೊಂದ್ ಜನ ಅವ್ರೆ. ಎಸ್ ಅಣ್ಣ ನನ್ ಮುಗೀತು ಬಾ, ಇನ್ನ ಯಾಕೆ ಅಲ್ಲೇ ಕೂತಿದ್ದೆ ಅಣ್ಣ? ಬನ್ನಿ, ನಮ್ದು ವರ್ಲ್ಡ್ ಟೂರ್ ಆಯ್ತು, ಬನ್ನಿ. ನೀ ಕರ್ದಾಗ ಬರಂಗ ಆಗ್ಬಿಡ್ತಲ್ಲ ನನ್ ಜೀವನ. ಹೇಳಿಲ್ವಣ್ಣ? ಇನ್ನು ಏನೇನಾಗುತ್ತೋ. ಥ್ಯಾಂಕ್ ಯು ವರ್ಲ್ಡ್ ಟೂರ್ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ Actually- ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಇರಾಣ್ ಒಂಚೂರು ಮಾತಾಡಕಾದ್ರೂ ಬಿಡೋಣ. ಕರ್ದಲ್ಲ ಅಲ್ಲಿಂದ. ಕರ್ದೆ ಅಷ್ಟೇ ಮಾತಾಡೋ ಅನ್ನ. ನಿನ್ಗೆ ಇದ್ ನೋಡು, ಒಳ್ಳೆ ಮತ್ತಲ್ಲಿ ಇಷ್ಟೋ ತನಕ ಬಿಟ್ಟಿದ್ದೀನಿ. 2 ನಿಮಿಷ ಮಾತಾಡ್ಬಿಡ್ತೀನಿ ಇರೋಣ. ಮಾತಾಡ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನಂತ ಪುಟ್ಟ ಕಲಾವಿದ ಕರೆದ ತಕ್ಷಣ ಬಂದ್ರಲ್ಲ ಮೇಡಮ್, ಒಳ್ಳೆ ಡೇಟಿಂಗ್ ಆಯ್ತು, ಬಹಳ ಖುಷಿ ಆಯ್ತು ಮೇಡಮ್. ಪುಟ್ ಕಲಾವಿದ ಅಂತ ಯಾಕಂದ್ರೆ ಆಗ್ಲೇ ಅಂದ್ರೆ ನಾನು ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ ಅಂತ, ಈಗ ಪುಟ್ ಕಲಾವಿದರಾಗ್ಬಿಟ್ರ? ಏನೋ ಇವ್ರ ಮುಂದೆ ಸುಮ್ಮನೆ ಬಿಲ್ಡಪ್ ಕೊಟ್ಕಡೆ ಅಷ್ಟೇ. ಇಲ್ಲ, ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವರ್ಲ್ಡ್ ಟೂರ್ ಮಾಡಿಸಿದ್ದಕ್ಕೆ. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಗೂ ಥ್ಯಾಂಕ್ ಯು ಬಬ್ರು ಸಿನಿಮಾ ನೋಡ್ತೀರಿ ತಾನೆ? ಖಂಡಿತ ನೋಡ್ತೀವಿ. ರಿಲೀಸ್ ಒಟ್ಟಿಗೆ ಹೋಗ್ತೀವಲ್ಲ ಮೇಡಮ್. ಬಹಳ ಖುಷಿ ಆಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು. ಮಜಾ ಭಾರತ ಬಂದಿದ್ದಕ್ಕಂತೂ ಇನ್ನೂ ಖುಷಿ ಆಯ್ತು. ನನಗೂ ಸಖತ್ ಖುಷಿ ಆಯ್ತು. ಮಜಾ ಭಾರತದಲ್ಲಿ ಬಂದು ಚೆನ್ನಾಗಿ ಮಜಾ ಮಾಡಿದೆ. ಹೇಳ್ದಲ್ಲಾಗ್ಲೇ ನಗುವುದೇ ಸ್ವರ್ಗ ಅಂತ. ಆಂಕರ್ ಅಂತ ನನ್ನ ಕರ್ಸಿದ್ದಾರೆ. ನಿನ್ ಡ್ರೈವ್ ಆಯ್ತು ತಾನೆ? ಯಾಕಾದ್ರೂ ಕರ್ಸಿದ್ದಾರೆ. ಯಾರು ನಾರಿಯನು ಎಂದೆಂದು ನಾ ತುಡಿವೆನು, ನೀ ಎಲ್ಲೋ ನಾ ತಿಳಿಯನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಬಬ್ರು ಚಿತ್ರತಂಡ ಇದ್ದು ಸಾಕಷ್ಟು ಮಜಾ ಮಾಡಿದ್ದಾರೆ. ನಾವು ಅವ್ರ ಜೊತೆ ಸಾಕಷ್ಟು ಮಜಾ ಮಾಡಿದೀವಿ, ಸಿನಿಮಾ ಬಗ್ಗೆ ಮಾತಾಡಿದೀವಿ. ಈಗ ಅವ್ರನ್ನ ಬೀಳ್ಕೊಡುವಂತ ಸಮಯ ಆಗಿದೆ. ಸೊ ದಯವಿಟ್ಟು ಇಡೀ ಚಿತ್ರತಂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಲವ್ಲಿ ಜಡ್ಜಸ್ ನೀವು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ನನ್ನ ತೋಟದ ಹೂಗಳನ್ನ ಕೊಡ್ತಾ ಇದ್ದೀನಿ. ಬರ್ಲಿ. ಈ ಅದ್ಭುತವಾದ ಮೂಮೆಂಟ್ ನ ಜೊತೆಗೆ ಇವತ್ತಿನ ಎಪಿಸೋಡ್ ನಾವು ಮುಕ್ತಾಯ ಮಾಡ್ತಾ ಇದೀವಿ. ಇವತ್ತಂದು ನಾವು ಸಾಕಷ್ಟು ಮಜಾ ಮಾಡಿದೀವಿ. ಮತ್ತೆ ಸಿಗೋಣ, ಇನ್ನಷ್ಟು ಮಜಾ ಮಾಡೋಣ. ಅಲ್ಲಿವರೆಗೂ ಟಾಟಾ, ಸಿ ಯು, ಟೇಕ್ ಕೇರ್, ಬೈ ಬೈ, ಲವ್ ಯು.